ಕೋಲಾರದಲ್ಲಿ ಟೇಕಲ್ ಪ್ರದೇಶದ ಕ್ರಷರ್ಗಳು ಕಾನೂನು ನಿಯಮ ಪಾಲಿಸದೇ ಇದ್ರೂ ಜಿಲ್ಲಾಡಳಿತ ಕ್ರಮ ಜರುಗಿಸದೆ ಕಣ್ಮುಚ್ಚಿ ಕುಳಿತಿದೆ ಎಂದು ನವೀನ್ ಕುಮಾರ್ ಶೆಟ್ಟಿಹಳ್ಳಿ ಆರೋಪ ಮಾಡಿದ್ದಾರೆ. ರಾತ್ರಿಯೆಲ್ಲ ಕೆಲಸ ಮಾಡುವ ಕ್ರಷರ್ಗಳ ಮೇಲೆ ಡ್ರೋನ್ ಬಳಸಿ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಚಂಚಿಮಲೆ ಡಿ ಮುನೇಶ್ ಮನವಿ ಮಾಡಿದ್ದಾರೆ. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಮಾಲೂರು ತಾಲೂಕಿನ ಕ್ರಷರ್ ಘಟಕಗಳಿಗೆ ಭೇಟಿ ನೀಡಿದ ಮೇಲೆ ಮಾನ್ಯ ಪರಿಸರಾಧಿಕಾರಿಗಳು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಫಿಕೇಶನ್ ಪ್ರಕಾರ 2023 ನೋಟಿಫಿಕೇಶನ್ ಪ್ರಕಾರ ರಾತ್ರಿ 10 ರಿಂದ ಬೆಳಿಗ್ಗೆ 6 ಕ್ರಷರ್ ಘಟಕಗಳು ಬಂದ್ ಮಾಡಬೇಕು, ಮತ್ತೆ ಯಾವುದೇ ಖನಿಜ ಸಾಗಾಣಿಕೆ ಮಾಡಂಗಿಲ್ಲ ಅಂತ ಮಾನ್ಯ ಜಿಲ್ಲಾ ಟಾಸ್ಕ್ ಫೋರ್ಸ್ಗೆ ಶಿಫಾರಸು ಮಾಡ್ತಾರೆ. ಮತ್ತೆ ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳು ನಾವು 2024ರಲ್ಲಿ ಪ್ರಕರಣ ದಾಖಲಿಸಿದೀವಿ. ಆ ಪ್ರಕರಣದ ವರದಿಯನ್ನು ಲೋಕಾಯುಕ್ತ ಕೇಳ್ತದೆ. ಆಗ ಮಾನ್ಯ ಜಿಲ್ಲಾ ಟಾಸ್ಕ್ ಫೋರ್ಸ್ ಒಳಗಾಗಿ ಯಾಕೆ ಇವರು ಕ್ರಮ ಕೈಗೊಳ್ತಾ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳು ಒಂದು ಕ್ರಷರ್ PCR ಪ್ರಕಾರ ಆಕ್ಟ್ ಪ್ರಕಾರ ನಿಲ್ಲಿಸಿದ್ದಾರೆ. ಅದು ಕೂಡ ರಾತ್ರಿ ಹೊತ್ತು ನಡೀತಾ ಇದೆ ನಕಲಿಯಾಗಿ. ಅಂದ್ರೆ ಇದಕ್ಕಿಂತ ದುರಂತ ಯಾವುದೂ ಇಲ್ಲ. ಮಾಸ್ತಿ ಠಾಣೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಮಾನ್ಯ ವರಿಷ್ಠಾಧಿಕಾರಿಗಳ ಹತ್ರ ಕೇಳೋದಿಷ್ಟೇ, ನಿಮ್ಗೆ ಸಾಧ್ಯವಾದ್ರೆ ಅವ್ರು ನಿಲ್ಸಂಗಿದ್ರೆ ನಿಲ್ಸಿ, ಇಲ್ಲ ಅಂದ್ರೆ ನಮ್ಮ ಜಿಲ್ಲೆಗಳಿಂದ ಹೊರಟೋಗಿ ಅಂತೇಳಿ ವರ್ಗಾವಣೆ ಮಾಡ್ಕೊಂಡು ಹೋಗಿ.